ಪೋಷಕರ ಕನಸು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ಸಾಕಾರಗೊಳಿಸುತ್ತಿರುವ ಶ್ರೀ ದತ್ತಗಿರಿ ಮಹಾರಾಜ್ ಶಿಕ್ಷಣ ಸಂಸ್ಥೆಯ ಶ್ರೀ ದತ್ತಗಿರಿ ಮಹಾರಾಜ್ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮ ಶಾಲೆ ಬೀದರ್ ಕಳೆದ 25 ವರ್ಷಗಳಿಂದ ಅಕ್ಷರ ಜ್ಞಾನ ನೀಡುತ್ತಾ ಬೀದರ್ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸಮರ್ಪಿತ ಆಡಳಿತ ಮಂಡಳಿ, ಕನ್ನಡ ಮತ್ತು ಇಂಗ್ಲಿಷ್ ವಿಭಾಗಗಳಿಗೆ ಸಮರ್ಥ ಮುಖ್ಯ ಗುರುಗಳು, ಅರ್ಹ ಹಾಗೂ ಅನುಭವಿ ಶಿಕ್ಷಕ ವೃಂದ, ಉತ್ತಮ ಗ್ರಂಥಾಲಯ, ಸಕಲ ಸಲಕರಣೆ ಒಳಗೊಂಡ ವಿಜ್ಞಾನ ಪ್ರಯೋಗಾಲಯ, ಪ್ರಾಯೋಗಿಕ ವಿವರಣೆ ಹಾಗೂ ಪ್ರೊಜೆಕ್ಟರ್ ಮೂಲಕ ಪಾಠ ಬೋಧನೆಯ ವಿಶೇಷತೆಗಳು ಮತ್ತು ವಿಶಾಲವಾದ ಆಟದ ಮೈದಾನ, ಮಕ್ಕಳಿಗೆ ಕಲಿಕೆಯ ಜೊತೆಗೆ ಮಾನವೀಯ ಮೌಲ್ಯಗಳ ಮೂಡಿಸುವ ಸಂಸ್ಕಾರ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಕ್ರೀಡಾ ಚಟುವಟಿಕೆಗಳ ಮೂಲಕ ದೈಹಿಕ ಹಾಗೂ ಬೌದ್ಧಿಕ ಚೈತನ್ಯ ವಿಕಾಸಕ್ಕೆ ಆದ್ಯತೆ. ಬೀದರ್ ನಗರದ ವಿವಿಧ ಬಡಾವಣೆಗಳಿಂದ ವಾಹನ ಸೌಕರ್ಯ ಲಭ್ಯವಿದೆ. ನಮ್ಮ ಶಾಖೆಗಳು ಬಸವನಗರ, ವಿದ್ಯಾನಗರ ಹಾಗೂ ಚಿಟ್ಟಾ ರಸ್ತೆ, ದತ್ತಗಿರಿ ಮಹಾರಾಜ್ ಕಾಲೋನಿ, ಬೀದರ್. ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ನಮ್ಮ ಗುರಿ. ಪ್ರವೇಶಕ್ಕಾಗಿ ಸಂಪರ್ಕಿಸಿ ಪ್ರಾಚಾರ್ಯರು ಶ್ರೀ ದತ್ತಗಿರಿ ಮಹಾರಾಜ್ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮ ಶಾಲೆ. ದೂರವಾಣಿ ಸಂಖ್ಯೆ 08482 220426 229840 229841 234661. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರುದ್ರ ರಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಈಶ್ವರ್ ಖಂಡ್ರೆಗೆ ಡಿಸಿಎಂ ಮಾಡಿ ಬೀದರ್ ಜಿಲ್ಲಾ ಮಠಾಧೀಶರ ಒಕ್ಕೋರ್ಲ ಒತ್ತಾಯ. ಜಾತಿರಹಿತವಾಗಿ ಅಭಿವೃದ್ಧಿಗೆ ಸಹಕರಿಸುವ ಖಂಡ್ರೆ ಅವರು ಜನನಾಯಕರಾಗಿದ್ದಾರೆ. ಪೂಜ್ಯ ಹಾವಗಿಲಿಂಗೇಶ್ವರ ಶಿವಾಚಾರ್ಯರು ಹಿಂದುಳಿದ ಬೀದರ್ ಜಿಲ್ಲೆಗೆ ಪ್ರಾತಿನಿಧ್ಯ ನೀಡಲು ಪ್ರಭುದೇವರ ಒತ್ತಾಯ. ಗುರುನಾನಕ್ ಶಾಲೆಯಲ್ಲಿ ಜರುಗಿದ ಅಖಂಡ ಪಥ್ ಸಾಹೇಬ್ ಮತ್ತು ವಿಶೇಷ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ. ಕಲಬುರಗಿ ವಿಭಾಗದಲ್ಲಿ ಗುರುನಾನಕ್ ಶಾಲೆ ವಿಶೇಷ ಛಾಪು ಮೂಡಿಸಿದೆ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೂಡ ನೀಡಲಾಗ್ತಾ ಇದೆ. ಡಾಕ್ಟರ್ ರೇಷ್ಮಾ ಬಿ ಕೌರ್. ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗಲಿ ಎಂದು ಭಾಲ್ಕಿಯಲ್ಲಿ ವಿಶೇಷ ಪೂಜೆ. ಪಟ್ಟಣದ ಹನುಮಾನ ಮಂದಿರದಲ್ಲಿ ಕಾಂಗ್ರೆಸ್ ಯುವ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ವತಿಯಿಂದ ಜಯಘೋಷಗಳ ಮಧ್ಯೆ ಪೂಜೆ ಸಲ್ಲಿಕೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜಾತಿ, ಧರ್ಮ, ಮತ, ಪಂಥಗಳ ಭೇದವಿಲ್ಲದೆ ಸರ್ವರನ್ನ ಜೊತೆಗೆ ಕೊಂಡೊಯ್ಯುವಂತಹ ಅಭಿವೃದ್ಧಿಯ ಹರಿಕಾರರಾಗಿರುವಂತಹ ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕೆಂದು ಹಲಬರ್ಗ ರಾಚೋಟೇಶ್ವರ ಮಠದ ಪೀಠಾಧಿಪತಿಗಳಾಗಿರುವಂತಹ ಪೂಜ್ಯ ಶ್ರೀ ಹಾವಗಿಲಿಂಗೇಶ್ವರ ಶಿವಾಚಾರ್ಯರು ಒತ್ತಾಯ ಮಾಡಿದ್ದಾರೆ. ಈ ಕುರಿತು ಶನಿವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಈಶ್ವರ್ ಖಂಡ್ರೆ ಅವರು ಪ್ರಗತಿಶೀಲರಾಗಿದ್ದಾರೆ. ಸದಾ ಜನಸೇವೆಯನ್ನು ಮೈಗೂಡಿಸಿಕೊಂಡು ತನಗೆ ನೀಡಿದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಈಗಾಗಲೇ ಅವರು ಅರಣ್ಯ ಸಚಿವರಾಗಿ, ಜೀವಿಶಾಸ್ತ್ರ, ಪರಿಸರ ಸಚಿವರಾಗಿ ಒಳ್ಳೆಯ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಅದು ಅಲ್ಲದೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅನೇಕ ಅಭಿವೃದ್ಧಿ ಪರ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಆದ್ದರಿಂದ ಲಿಂಗಾಯತ ಕೋಟಾದಲ್ಲಿ ಅವರಿಗೆ ಡಿಕೆಶಿ ಅವರು ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕೆಂದು ನೂತನವಾಗಿ ಒಂದು ರಚನೆಯಾಗ್ತಾ ಇರುವಂತಹ ಸರ್ಕಾರಕ್ಕೆ ಪೂಜ್ಯ ಹಾವಗಿಲಿಂಗೇಶ್ವರ ಶಿವಾಚಾರ್ಯರು ಒತ್ತಾಯ ಮಾಡಿದ್ದಾರೆ. ಬೀದರ್ ಲಿಂಗಾಯತ್ ಮಹಾಮಠದ ಪೂಜ್ಯ ಶ್ರೀ ಪ್ರಭುದೇವ ಸ್ವಾಮೀಜಿ ಮಾತನಾಡಿ, ಈಶ್ವರ್ ಖಂಡ್ರೆ ಅವರನ್ನು ಉಪಮುಖ್ಯಮಂತ್ರಿ ಮಾಡಿದರೆ ಬೀದರ್ ಜಿಲ್ಲೆ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗುತ್ತವೆ, ಬೀದರ್ ಜಿಲ್ಲೆಗೂ ಹೆಚ್ಚು ಪ್ರಾತಿನಿಧ್ಯ ದೊರಕಿದಂತಾಗುತ್ತದೆ ಎಂದು ಹೇಳಿದರು. ಮುಚ್ಚಳಂಬಾದ ಪೂಜ್ಯ ಶ್ರೀ ಪ್ರಣಮಾನಂದ ಮಹಾಸ್ವಾಮಿಗಳು ಮಾತನಾಡಿ, ಈ ಹಿಂದೆ ದಕ್ಷಿಣ ಕರ್ನಾಟಕದವರಿಗೆ ಸಾಕಷ್ಟು ಬಾರಿ ಅವಕಾಶಗಳನ್ನು ನೀಡಲಾಗಿದೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಚನೆಯಾಗುತ್ತಿರುವ ನೂತನ ಸಚಿವ ಸಂಪುಟದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ, ಅದರಲ್ಲೂ ಹಿಂದುಳಿದ ಬೀದರ್ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಟ್ಟರೆ ಈ ಭಾಗದ ಏಳಿಗೆಗೆ ಅನುಕೂಲ ಮಾಡಿಕೊಟ್ಟಂತಾಗುತ್ತದೆ. ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಡಿಸಿಎಂ ಮಾಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಭಾಲ್ಕಿ ಹಿರೇಮಠದ ಪೀಠಾಧಿಪತಿ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು, ಪೂಜ್ಯ ಶಾಂತಲಿಂಗ ಸ್ವಾಮಿಗಳು ಹಿರನಗಾಂವ್, ಪೂಜ್ಯ ಚನ್ನಮಲ್ಲ ಸ್ವಾಮೀಜಿ ಹುಡುಗಿ, ಸಿದ್ದೇಶ್ವರ ಶಿವಾಚಾರ್ಯರು ಕಿಟ್ಟ, ಹೊನ್ನಲಿಂಗ ಸ್ವಾಮೀಜಿ ಸಿಂದನ್ಕೇರ, ಗಂಗಾಧರ್ ಶಿವಾಚಾರ್ಯರು ಲಾಡ್ಗೇರಿ, ಶಿವಶಂಕರ್ ಸ್ವಾಮೀಜಿ ಯದ್ಲಾಪುರ್, ಸಿದ್ಧಲಿಂಗ ಸ್ವಾಮೀಜಿ ಸದ್ಲಾಪುರ್, ಶಿವಕುಮಾರ್ ಸ್ವಾಮಿಗಳು ಸ್ವಂತ, ಶಾಂತಲಿಂಗ ಸ್ವಾಮಿಗಳು ಖೇಳಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಗತಿಶೀಲರಾಗಿದ್ದಾರೆ. ಜೀವನದಲ್ಲಿ ಯಾವತ್ತೂ ಕೂಡ ಇದೇ ಒಂದು ಧರ್ಮ, ಇದೇ ಒಂದು ಜಾತಿ, ಮತಪಂಥಗಳಾಗಲಾರದೆ ಈ ಭಾಗದಲ್ಲಿ ಎಲ್ಲವರನ್ನು, ಎಲ್ಲ ಸಮಾಜದ ಎಲ್ಲವರನ್ನು ಒಳಗೊಂಡು ನಿಜವಾಗಿರ್ತಕ್ಕಂಥ ರಾಜಕೀಯನ ಪರಿಪೂರ್ಣತೆಯನ್ನು ಮಾಡಿ
ಜಾತಿ ಅಷ್ಟೇ ಅಲ್ಲ, ರಾಜಕೀಯದಲ್ಲಿ ಎಲ್ಲ ಗುರುಗಳ ಆಶೀರ್ವಾದ, ಧರ್ಮದ ಆಚರಣೆ ಇಟ್ಟುಕೊಂಡಿರ್ತಕ್ಕಂಥವ್ರಂದ್ರೆ ಈಶ್ವರ್ ಖಂಡ್ರೆ ಅವರು. ನಿಜವಾಗಲೂ ಈ ರಚನೆ ಆಗ್ತಕ್ಕಂಥ ಸರ್ಕಾರದಲ್ಲಿ ನಮ್ಮ ಭಾಗದವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದಿದ್ದಾರೆ. ನಿಜವಾಗಲೂ ನಮ್ಮ ಭಾಗಕ್ಕೆ ಒಂದು ಶ್ರೇಯಸ್ ಆಗ್ತದೆ ಅನ್ನುವಂಥದ್ದನ್ನು ಇವತ್ತು ನಮ್ಮ ಬೀದರ ಜಿಲ್ಲೆ ಮಠಾಧೀಶರಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಜನ 770 ಮರಗಣಗಳ ಲಕ್ಷದ ಮೇಲೆ 96,000 ಶರಣರ ದಿವ್ಯ ಚೇತನಕ್ಕೆ ಹಣಿಮಣಿದು ಇವತ್ತಿನ ದಿನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪತ್ರಿಕೆ ಆಗಮಿಸಿರ್ತಕ್ಕಂಥ ಸರ್ವ ಶರಣರಿಗೂ ಪೂರ್ವಕ ಶರಣಾರ್ಥಿ. ಈಗಾಗಲೇ ನಮ್ಮ ಭಾಲ್ಕಿ ಪರಮ ಪೂಜ್ಯರು ಮತ್ತು ಹಲಬರ್ಗದ ಅಪ್ಪುಗಳು ಸಮಾಜದಲ್ಲಿ ಅನೇಕ ಕಾರ್ಯಗಳು ಸಮರ್ಪಕವಾಗಿ ನಡೀತವ. ಈಗಾಗಲೇ ಅರಣ್ಯ ಸಚಿವರಾಗಿ ತಮ್ಮ ಸೇವೆಯನ್ನು ಸಂಪೂರ್ಣ ನಾಡಿಗೆ ನೀಡಿರ್ತಕ್ಕಂಥ ಈ ಶರತ್ತಿನ ದಿನ ಮತ್ತೆ ಉಪಮುಖ್ಯಮಂತ್ರಿಗಳಾದ್ರಂತಂದ್ರೆ ಈ ಭಾಗದಲ್ಲಿ ಹೆಚ್ಚಿನ ಕಾರ್ಯಗಳು ಆಗ್ತವ, ಹೆಚ್ಚಿನ ಸಾಮಾಜಿಕ ಸೇವೆಗಳು ಆಗ್ತವ ಅಂತಕ್ಕಂಥ ಒಂದು ಕಳಕಳಿಯನ್ನು ಇಟ್ಟುಕೊಂಡು ಇವತ್ತು ನಾಡಿನ ಎಲ್ಲ ಪೂಜ್ಯರು ಪಕ್ಷನಿಷ್ಠರು ತಮ್ಮ ಇಡೀ ಜೀವನವನ್ನೇ ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿರ್ತಕ್ಕಂಥ ಮತ್ತ ಎಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸೇವೆಯನ್ನು ಸರ್ಕಾರ ಪುನರ್ರಚನೆ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನ ನಾಡಿನ ಗುರುನಾನಕ್ ಪಬ್ಲಿಕ್ ಶಾಲೆಯು ಈ ಬಾರಿ ಕಲಬುರಗಿ ವಿಭಾಗದಲ್ಲಿ ತನ್ನದೇ ಆದ ಸಾಧನೆಗಳ ಮೂಲಕ ವಿಶೇಷ ಛಾಪು ಮೂಡಿಸಿದೆ. ಇತ್ತೀಚೆಗೆ ಶಾಲೆಯು ತನ್ನ 50ನೇ ವರ್ಷದ ಸುವರ್ಣ ಮಹೋತ್ಸವ ಆಚರಿಸಿಕೊಂಡಿದೆ. ಇಲ್ಲಿ ಕಲಿತ ಮಕ್ಕಳು ದೇಶ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ IAS, IPS, KS ನಂತಹ ಉನ್ನತ ಹುದ್ದೆಗಳಲ್ಲಿದ್ದಾರೆ ಎಂದು ಗುರುನಾನಕ್ ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಬಿ ಕೌರ್ ತಿಳಿಸಿದರು. ನಗರದ ನೆಹರು ಮೈದಾನದ ಹತ್ತಿರ ಇರುವಂತಹ ಗುರುನಾನಕ್ ಪಬ್ಲಿಕ್ ಶಾಲೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂತಹ ಅಖಂಡ ಪಥ್ ಸಾಹೇಬ್ ಮತ್ತು SSLC ವಿಭಾಗದಲ್ಲಿ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ನೆರವೇರಿಸಿ ಅವರು ಮಾತನಾಡ್ತಾರೆ. ಆಮೇಲೆ ಗುರುನಾನಕ್ ಪಬ್ಲಿಕ್ ಶಾಲೆಗೆ ಈ ವರ್ಷ 100ಕ್ಕೆ 100 ಫಲಿತಾಂಶ ಬಂದಿದೆ. ಈ ಒಂದು ಗಮನಾರ್ಹವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಪರೀಕ್ಷೆ ಬರೆದ ಒಟ್ಟು ವಿದ್ಯಾರ್ಥಿಗಳು 285. ಪ್ರಥಮ ದರ್ಜೆಯಲ್ಲಿ 161 ಅಗ್ರಶ್ರೇಣಿಯಲ್ಲಿ ಪಾಸಾಗಿದ್ದಾರೆ, 106 ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ, 18 ದ್ವಿತೀಯ ದರ್ಜೆಯಲ್ಲಿ ಪಾಸಾಗಿ ಒಂದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಎನ್ನುವಂಥ ಮಾತನ್ನು ರೇಷ್ಮಾ ಕೌರ್ ಅವರು ಹೇಳಿದರು. ಅಗ್ರಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಶಾಲೆಯ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನ ಮಾಡಲಾಯಿತು. ಅದರ ಜೊತೆಗೆ ಶಾಲನ್ನು ಹೊದಿಸಿ ಟ್ರೋಫಿಯನ್ನು ನೀಡಿ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಯಿತು. ನಮ್ಮ ಶಾಲೆಯಲ್ಲಿ ಶಿಕ್ಷಣದ ಜೊತೆಗೆ ದೇಶಭಕ್ತಿ, ಉತ್ತಮ ಸಂಸ್ಕಾರ ಮತ್ತು ಉತ್ತಮ ನಡವಳಿಕೆಯನ್ನು ಕುರಿತು ತಿಳಿಸಿಕೊಡಲಾಗ್ತಾ ಇದೆ. ಪ್ರತಿ ತಿಂಗಳು ಒಂದು ದೇಶಭಕ್ತಿಯನ್ನು ಸಾರುವಂತಹ ಚಲನಚಿತ್ರವನ್ನು ಮಕ್ಕಳಿಗೆ ತೋರಿಸಲಾಗ್ತಾ ಇದೆ. ಅದರಲ್ಲಿ ಅಡಗಿರುವಂತಹ ಮೌಲ್ಯಗಳು ಮತ್ತು ಸಂದೇಶಗಳ ಕುರಿತು ಅಧ್ಯಯನ ಮಾಡಿಕೊಂಡು ಬರಲು ಮಕ್ಕಳಿಗೆ ತಿಳಿಸ್ತೇವೆ. ಇದರಿಂದ ಮಕ್ಕಳು ಉತ್ತಮ ಸಂಸ್ಕಾರವಂತರಾಗಿ ಬದುಕ್ತಾರೆ ಎನ್ನುವಂಥ ಮಾತನ್ನು ಕೌರ್ ಅವರು ತಿಳಿಸಿದರು. ಗುರುನಾನಕ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಸರ್ದಾರ್ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್ ಅವರು, ಸರ್ದಾರ್ ಪವಿತ್ ಸಿಂಗ್, ಸರ್ದಾರ್ ಪುನೀತ್ ಸಿಂಗ್ ಹಾಗೂ ಗುರುದ್ವಾರ ಪ್ರಬಂಧಕ ಕಮಿಟಿಯ ಪದಾಧಿಕಾರಿಗಳು, ಸೇವಕರು ಪಾಲ್ಗೊಂಡಿದ್ದರು. ಇದೇ ವೇಳೆ ಬೆಳಗ್ಗೆಯಿಂದಲೇ ಅಖಂಡ ಪಥ್ ಸಾಹೇಬ್ ಪೂಜಾ ಕಾರ್ಯಕ್ರಮ ಭಕ್ತಿಯಿಂದ ನೆರವೇರಿತು. ಪ್ರತಿ ವರ್ಷ ಶಾಲೆ ಆರಂಭಿಸುವ ಮುನ್ನ ಡಾಕ್ಟರ್ ರೇಷ್ಮಾ ಸರ್ದಾರ್ ಬಲ್ಬೀರ್ ಸಿಂಗ್ ಅವರು ವಾಹೆ ಗುರುಕಿ ಖಾಲ್ಸಾ, ವಾಹೆ ಗುರುಕಿ ಫತೆ ಎಂದು ಗುರುವಿನ ಮತ್ತು ದೇವರ ನಾಮಸ್ಮರಣೆ ಒಂದು ಪೂಜೆ ಮಾಡುವ ಮುಖಾಂತರ ಶಾಲೆ ಆರಂಭಿಸುವುದು ಇಲ್ಲಿಯ ವಿಶೇಷ ವಾಡಿಕೆಯಾಗಿದೆ. ಹೀಗಾಗಿ ಗುರುದ್ವಾರದ ಪ್ರಮುಖರು ಸಂಗೀತದ ಜೊತೆಗೆ ವಿಶೇಷ ಪೂಜೆಯನ್ನು ಮತ್ತು ಪ್ರಾರ್ಥನೆಯನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಪಾಲಕರು, ಶಾಲೆಯ ಪ್ರಾಂಶುಪಾಲೆ ನಳಿನಿ ಡಿಜಿ ಅವರು, ಅಮ್ಜದ್ ಅಲಿ ಅವರು, ಹನುಮಾನ್ ಬಿ, ಗುರುನಾನಕ್ ನ್ಯೂ ಬ್ರಾಂಚ್ನ ಒಂದು ಪ್ರಾಂಶುಪಾಲರಾದ ಅನಿತಾ ಅವರು, ದೇವ್ ಶಾಲೆಯ ಒಂದು ಪ್ರಾಂಶುಪಾಲೆ ಶರ್ಲಿ ಶೀಬಾ ಅವರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. नया सेशन 2026-27 एकेडमिक सेशन जो अभी शुरू होने वाला है 1 जून से, वो स्टार्ट करने के लिए हम हमेशा अखंड पाठ की समाप्ति करते हैं और अकाल पुरख वाहिगुरु जी का आशीर्वाद लेके शुरू करते हैं. और साथ साथ में हमारे जो 10th क्लास के बच्चे 10th में जो अच्छा परफॉर्म किए हैं उनको बुला के हम यहाँ पे उनके पेरेंट्स के साथ स्कूल में आज ऑनर करते हैं. तो आज ये अखंड पाठ की समाप्ति हुई है और हम ये जो हमारा
लास्ट ईयर था 25-26 गुरु नानक पब्लिक स्कूल के जर्नी में एक बहुत ही इम्पॉर्टेंट माइलस्टोन है, क्योंकि गुरु नानक पब्लिक स्कूल जो 1975 में शुरू हुआ था, अब इस साल ये एकेडमिक सेशन में 50 इयर्स पूरे हुए। तो पिछले साल जनवरी से हम ये सेलिब्रेशंस कर रहे हैं गोल्डन जुबली के, जो मैराथन से शुरू हुआ था और दिसंबर में म्यूज़िकल कॉन्सर्ट से हमने कंक्लूड किया था। तो ये जो हमारे रिज़ल्ट्स हैं बहुत ही अच्छे रिज़ल्ट हैं। ये बहुत हमारे गर्व की बात है कि इन स्पाइट ऑफ इतने सारे एक्टिविटीज़ जो साल भर हम करते हैं, उसके बावजूद हमारा रिज़ल्ट पूरे तीनों स्कूल का बहुत ही उम्दा रहा है। और तीनों स्कूल का सबसे इम्पॉर्टेंट है कि 100% रिज़ल्ट है। और हमारे 484 बच्चे एग्ज़ाम लिखे थे, उसमें से 234 बच्चे डिस्टिंक्शन में आए हैं, बाकी के फर्स्ट क्लास हैं और सिर्फ 18 बच्चे सेकंड क्लास में आए हैं। तो ये एक बड़ा अचीवमेंट है हमारे स्कूल के लिए। और सबसे बड़ी खुशी की बात है कि हर साल हमारा बच्चा डिस्ट्रिक्ट टॉपर होता है और वो समाज को और कंट्री को सेवा करे, कुछ सर्विस करे और अच्छे नागरिक बने। यही हमारी कोशिश है। इसीलिए हमने लास्ट ईयर एक प्रोजेक्ट शुरू किया है जो स्कूल सिनेमा है। तो हर साल हमारे बच्चों को हम एक मूवी दिखाते हैं जो वैल्यू बेस्ड है, और उसके साथ साथ वो महीने में बच्चों को हम असेस करते हैं कि बच्चे उसको कितना समझे हैं और कितना उसको अपने ज़िंदगी में वो लागू कर रहे हैं। तो हमारी ये कोशिश है कि बच्चों को एथिक्स, वैल्यूज़, पढ़ाई के साथ साथ ये भी हम इनमें इनकलकेट करें। और मेरी पूरी उम्मीद है कि हमारे बच्चे जो यहाँ से पास आउट होकर निकलते हैं एक अच्छे इंसान बनेंगे और समाज की सेवा करेंगे। और जैसे आप जानते हैं कि हमारे बच्चे जो यहाँ से पास आउट हुए, बहुत सारे बच्चे IAS है, IPS है, सर्विसेज में हैं और सारे देश की सेवा में लगे हुए हैं। तो मैं उम्मीद करती हूँ ये बच्चे हमारे जो आने वाले बच्चों को एक इंस्पिरेशन रहेंगे और ये भी उनके फुटस्टेप्स फॉलो करेंगे। थैंक यू। सहस तब नैन नन नैन है सोए सहस मूरत एक तो ही सहस पद विमल एक पद गंध बिन सहस तब गंधे चंद मोही सब में जोत जोत है सोए तिसने चानन सब में चानन होई ज्योति समावेश आरती होई हरे चरण कमल मकरंद लोकित मनो आरती मोरे आए पिया सब कृपा जल दे नानक सानंद को होई जाते तेरे नाम वासा सब होई जाते तेरे नाम वासा नाम तेरो आरती भजन मुरारे हटे नाम बिना झूठे सगल पसारे नाम तेरो आसनो नाम तेरो सा नाम तेरो केसरो है चितकारे नाम तेरा अमला नाम तेरो चंदनो कसे जपे नाम ले तुझे उचारे नाम तेरा बारे अठारे सगल तुम्हारे तेरो किया वैगो तुझे क्या पर को नाम तेरा तू ही चमन उतारे दरस अठार संसारे काने केवल तन है सगल संसारे कैरव दास नाम तेरो आरती सतनाम है हर भोग तुम्हारे सुख दीप कृत साथ आरती बार में जामा कमलापति मंगला हरे मंगला नित मंगल राजा राम राय को उत्तम दिवरा निर्मल
ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂಬ ಕೂಗು ದಿನೇ ದಿನೇ ಬೀದರ್ ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಾನೇ ಇದೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಭಾಲ್ಕಿ ಕ್ಷೇತ್ರದ ಶಾಸಕರಾದ ಈಶ್ವರ್ ಖಂಡ್ರೆ ಅವರಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನು ದೊರೆಯಲೆಂದು ಪ್ರಾರ್ಥನೆಯನ್ನ ಮಾಡಿ ಭಾಲ್ಕಿ ನಗರದ ಶ್ರೀ ಹನುಮಾನ ಮಂದಿರದಲ್ಲಿ ಯುವ ಕಾಂಗ್ರೆಸ್ ಮುಖಂಡರು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಅಭಿಮಾನಿಗಳು, ಕಾರ್ಯಕರ್ತರು ಭಿತ್ತಿಪತ್ರಗಳನ್ನು ಕೈಯಲ್ಲಿ ಹಿಡಿದು ಜಯಘೋಷಗಳನ್ನು ಕೂಗುತ್ತಾ ಅವರು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದೇವರಿಗೆ ವಿಶೇಷ ಅಭಿಷೇಕವನ್ನು ಮಾಡಿಸಿದರು, ಅರ್ಚನೆಯನ್ನು ಮಾಡಿಸಿದರು. ಪೂಜೆಯನ್ನು ನೆರವೇರಿಸಿ ಈಶ್ವರ್ ಖಂಡ್ರೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಇನ್ನಷ್ಟು ಉನ್ನತ ಜವಾಬ್ದಾರಿಗಳು ದೊರೆಯಲಿ ಹಾಗೂ ಜನಸೇವೆಗೆ ಹೆಚ್ಚಿನ ಅವಕಾಶವನ್ನು ಸಿಗಲಿ ಎಂದು ಪ್ರಾರ್ಥಿಸಲಾಯಿತು. ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಈಶ್ವರ್ ಖಂಡ್ರೆ ಅವರ ಆಡಳಿತಾತ್ಮಕ ಅನುಭವ, ಅಭಿವೃದ್ಧಿ ಪರ ಕಾರ್ಯಗಳು ಮತ್ತು ಪಕ್ಷದ ಒಂದು ಸಂಘಟನೆಯಲ್ಲಿ ನೀಡಿರುವಂತಹ ಕೊಡುಗೆಯನ್ನು ಅವರು ಸಾಕಷ್ಟು ಶ್ಲಾಘನೆಯನ್ನು ಮಾಡಿದ್ದಾರೆ. ರಾಜ್ಯದ ಜನತೆ ಹಾಗೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಖಂಡ್ರೆ ಅವರ ಸೇವೆ ಮುಂದುವರಿಯಬೇಕೆಂಬ ಆಶಯವನ್ನು ವ್ಯಕ್ತಪಡಿಸಿದರು. ಈ ವಿಶೇಷ ಪೂಜೆಯಲ್ಲಿ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು, ಪಕ್ಷದ ಕಾರ್ಯಕರ್ತರು, ಮುಖಂಡರು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಭಾಗವಹಿಸಿದರು. ಕೈಯಲ್ಲಿ ಈಶ್ವರ್ ಖಂಡ್ರೆ ಅವರ ಭಾವಚಿತ್ರ ಹೊಂದಿರುವಂತಹ ಭಿತ್ತಿಪತ್ರಗಳನ್ನು ಹಿಡಿದು ಜಯಘೋಷಗಳನ್ನು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಕೂಗಿದರು. ಕೊಡಲೇಬೇಕು, ಕೊಡಲೇಬೇಕು, ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕೆಂಬ ಘೋಷಣೆ ಕೂಗಿದ್ದು ವಿಶೇಷವಾಗಿತ್ತು. ಮುಖ್ಯಮಂತ್ರಿ ಕೊಡಲೇಬೇಕು, ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು. ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್. ನಮಸ್ಕಾರ ರೀ ಜಂಟಿ. ರಾಜ್ಯದಲ್ಲಿ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ರಾಜೀನಾಮೆಯಿಂದ ಇಂದು ನಾಳೆ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾಲ್ಕಿಯ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕಾರರು, ಅಭಿವೃದ್ಧಿ ಅನ್ನೋದು ಏನಿದೆ ಅಂತ ಇಡೀ ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ ತೋರಿಸಿಕೊಟ್ಟಂಥ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರೂ ಆದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ಇವತ್ತು ನಾವು ಹನುಮಾನ್ ದೇವರಲ್ಲಿ ಒಂದು ಪೂಜೆ ಸಲ್ಲಿಸಿ ಸಮಸ್ತ ತಾಲೂಕಿನ ಜನತೆ ಪರವಾಗಿ ನಾವು ರಾಜ್ಯದ ಹಾಗೂ ರಾಷ್ಟ್ರೀಯ ಎಲ್ಲ ನಾಯಕರಿಗೆ ವಿನಂತಿ ಮಾಡ್ತೀವಿ ಹಾಗೂ ಆ ದೇವರಲ್ಲಿ ಸಹ ನಾವು ಪ್ರಾರ್ಥನೆ ಮಾಡ್ತೀವಿ. ಈ ರಾಜ್ಯ ಅಭಿವೃದ್ಧಿ ಆಗಬೇಕು, ಈ ರಾಜ್ಯದ ಎಲ್ಲ ಸರ್ವಜನರಿಗೆ ಒಂದು ನೆಮ್ಮದಿ ಸಿಗಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಈ ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ಅವಶ್ಯಕತೆ ಇದೆ. ಅದಕ್ಕೆ ಅವರು ಉಪಮುಖ್ಯಮಂತ್ರಿ ಆಗಬೇಕಂತ ನಾವು ಈ ಒಂದು ನಿಟ್ಟಿನಲ್ಲಿ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ನಾಡ್ದು ಅಥವಾ ನಾಳೆ ಹೊಸ ಸರ್ಕಾರ ರಚನೆ ಆಗುತ್ತಿದೆ. ಅದು ಹೆಮ್ಮೆಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೆಮ್ಮೆಯ ಸರ್ಕಾರ ರಚನೆ ಆಗುತ್ತಿದೆ. ಆ ಸರ್ಕಾರದಲ್ಲಿ ನಾವು ದೂರದಿಂದ ಬೀದರ್ದಿಂದ ಬೆಂಗಳೂರಿಗೆ ನಾವು ಭೌಗೋಳಿಕವಾಗಿ ಬಹಳ ದೂರದಲ್ಲಿದ್ದೇವೆ. ಆದ ಕಾರಣ ನಾವು ನ್ಯಾಯ ಒದಗಿಸಿಕೊಡಬೇಕು. ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಈ ದಕ್ಷಿಣ ಭಾರತದಲ್ಲಿ ಒಂದು ಶಕ್ತಿ ಬರುವಂತೆ ಮತ್ತು ಅಭಿವೃದ್ಧಿಗೆ ಒಂದು ಶಕ್ತಿ ಬರುತ್ತದೆ. ಅಖಿಲ ಭಾರತೀಯ ವೀರಶೈವ ಮಹಾಸಭೆಯ
ಅಧ್ಯಕ್ಷರು ಇದ್ದಾರೆ ಹಾಗೂ ಸರ್ವ ಜನಾಂಗದ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವರು ಸತತವಾಗಿ 4 ಸಲ ಶಾಸಕರಾಗಿ 2 ಸಲ ಸಚಿವರಾಗಿ ಕಾರ್ಯಾಧ್ಯಕ್ಷರಾಗಿ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಸಮಾಜ ಛಿದ್ರವಾಗುವಂಥ ಪರಿಸ್ಥಿತಿಯಲ್ಲಿ ಆ ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಎದುರಿಸಿ ಅದು ರಕ್ಷಣೆ ಮಾಡಿ ಸಮಾಜಕ್ಕೆ ಒಂದು ಶಕ್ತಿ ತುಂಬಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜವನ್ನು ಒಂದು ಸಂಘಟಿತವಾಗಿ ರಚನೆ ಮಾಡಿದಂಥ ಕೀರ್ತಿ ನಮ್ಮ ಹೆಮ್ಮೆಯ ಶ್ರೀ ಈಶ್ವರ್ಜಿ ಭೀಮಣ್ಣ ಖಂಡೇವರು ಸಲ್ತದ. ಅವ್ರ ತಂದೆಯವರಾದ ಭೀಮಣ್ಣ ಖಂಡೇವರ ನೆರಳಿನಲ್ಲಿ ಅವರ ಹೆಜ್ಜೆಗಳ ಮೇಲೆ ಹೆಜ್ಜೆ ಹಾಕುತ್ತಾ ಕರ್ನಾಟಕದಲ್ಲಿ ಅತಿ ಅಭಿವೃದ್ಧಿ ಕಾರ್ಯಗಳು ಅಥವಾ ಸಮಾಜದ ಸಂಘಟಿತ ಕಾರ್ಯಗಳು ಮಾಡುತ್ತಿರುವ ಯಶಸ್ವಿಯಾಗಿದ್ದಾರೆ. ಅವರು ಪ್ರತಿ ಸಚಿವ ಸಂಪುಟದ ಯಾವುದೇ ಹುದ್ದೆ ಪಟ್ಟರು ಅದು ಹಸನ್ಮುಖಿಯಾಗಿ ಆ ಕಾರ್ಯವನ್ನು ಯಶಸ್ವಿಗೊಳಿಸಿದರೆ ಐತಿಹಾಸಿಕ ಕಾರ್ಯ ಮಾಡಿದ್ದಾರೆ. ವಿದ್ಯಾವಂತರು ಪದವೀಧರರು ಅವರು ಅದ್ಭುತವಾದ ವಾಗ್ಮಿಗಳು ಬಹುಭಾಷೆಯಲ್ಲೇ ಹಿಡಿತ ಹೊಂದಿದಂಥ ಆ ನಮ್ಮ ಹೆಮ್ಮೆಯ ಶ್ರೀ ಈಶ್ವರ್ಜಿ ಭೀಮಣ್ಣ ಖಂಡ್ರೆಯವರಿಗೆ ಸರ್ಕಾರದ ಬರುವಂಥ ಸರ್ಕಾರ ಅಭಿವೃದ್ಧಿ ಪರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟು ನಮಗೆ ನ್ಯಾಯ ಒದಗಿಸಿಕೊಡಬೇಕು. ಯಾಕಂದರೆ ಅದು ಪಕ್ಷಕ್ಕೂ ಒಳ್ಳೆಯದು ಹಾಗೂ ದಕ್ಷಿಣ ಭಾರತದಲ್ಲಿ ಎಲ್ಲ ಆಂಧ್ರ, ಮಹಾರಾಷ್ಟ್ರ ಹಾಗೂ ತಮಿಳುನಾಡು ಜೊತೆ ಅವಿರೋಧ ಸಂಬಂಧ ಹೊಂದಿದ್ದಾರೆ. ಆದ ಕಾರಣದಿಂದ ದಕ್ಷಿಣ ಭಾರತಕ್ಕೆ ಒಂದು ಶಕ್ತಿ ಬರ್ತದೆ, ನಮ್ಮ ಕಾರ್ಯಕರ್ತರಿಗೆ ಒಂದು ಶಕ್ತಿ, ಒಂದು ಹೆಮ್ಮೆ, ಒಂದು ಉತ್ಸಾಹ ಬರುತ್ತದೆ ಅಂತ ಹೇಳಿ ಒಂದೆರಡು ಮಾತು. हम सब की एक यहाँ पर दुआ मांगने आए थे, हनुमान जी के सामने प्रार्थना करने आए कि आज जो हमारे कर्नाटक राज्य में जो सीएम चेंज और कैबिनेट रिशफल चल रहा है उसके अंदर हमारे एमएलए अभी मंत्री रह चुके माननीय ईश्वर खंड्रे सर को डीसीएम पद के ऊपर नियुक्त किया जाना चाहिए बोलते हम सब कांग्रेस कार्यकर्ताओं की, बल्कि कांग्रेस कार्यकर्ताओं की नहीं पूरे कर्नाटक जनता की एक आशा है, होप है कि उनको डीसीएम पद के ऊपर नियुक्त करके आने वाले दिनों में कर्नाटक राज्य को एक नई दिशा और कांग्रेस पार्टी की एक मजबूती मिलने की ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ಥ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.